ಮನಃಶಾಸ್ತ್ರಜ್ಞರು ಮತ್ತು ದಾರ್ಶನಿಕರ ಈ ಮಾತುಗಳೊಂದಿಗೆ ಸುಪ್ರಸಿದ್ಧ ಕವಿ ವಿಮರ್ಶಕನಾದ ಟಿ.ಎಸ್. ಎಲಿಯಟ್ ಈ ಬಗ್ಗೆ ಹೇಳಿರುವ ಮಾತುಗಳನ್ನು ಇಲ್ಲಿ ಗಮನಿಸಬಹುದು. ಕವಿಗೆ ಇರುವುದು ಅಭಿವ್ಯಕ್ತಿಗೊಳಿಸಬಹುದಾದಂತಹ ಒಂದು ವ್ಯಕ್ತಿತ್ವವಲ್ಲ, ಒಂದು ನಿರ್ದಿಷ್ಟ ಮಾಧ್ಯಮ. ಈ ಮಾಧ್ಯಮವೆಂಬುದು ಕೇವಲ ಮಾಧ್ಯಮವೇ ಹೊರತು ವ್ಯಕ್ತಿತ್ವವಲ್ಲ. ಅದರಲ್ಲಿ ಆತನ ವಿವಿಧಾನುಭವಗಳು ಹಾಗೂ ಭಾವನೆಗಳು ವಿಚಿತ್ರವಾದ ಮತ್ತು ಅನಿರೀಕ್ಷಿತವಾದ ರೀತಿಯಲ್ಲಿ ಮಿಶ್ರವಾಗಿರುತ್ತವೆ. ಎಂದರೆ ಕವಿ ವ್ಯಕ್ತಿ ಎಂದು ಯಾವುದನ್ನು ನಾವು ಗುರುತಿಸುತ್ತೇವೆಯೋ ಅದನ್ನು ಉಳಿದ ವ್ಯಕ್ತಿತ್ವಗಳಂತೆ ಒಂದು ವ್ಯಕ್ತಿತ್ವ ಎಂದು ಭಾವಿಸದೆ ಅದೊಂದು ಕಾವ್ಯ ಶಕ್ತಿಯ ಮಾಧ್ಯಮ ಎಂದು ಭಾವಿಸಬೇಕು ಎನ್ನುತ್ತಾನೆ ಎಲಿಯಟ್. ಏಕೆಂದರೆ ಕಾವ್ಯವೆಂಬುದು ಆತನ ಪ್ರಕಾರ ಕವಿಯ ವ್ಯಕ್ತಿತ್ವದ ಪ್ರಕಾಶನವಲ್ಲ, ಆ ವ್ಯಕ್ತಿತ್ವದಿಂದ ಆತ ತಪ್ಪಿಸಿಕೊಂಡಿದ್ದರ ಅಥವಾ ವಿಮುಕ್ತಿ ಹೊಂದಿದ್ದರ ಪರಿಣಾಮ. ಈ ಮೇಲಿನ ವಿಚಾರ ಸರಣಿಯಿಂದ ವ್ಯಕ್ತವಾಗುವುದಿಷ್ಟು: ಕವಿ ವ್ಯಕ್ತಿ, ಲೋಕವ್ಯಕ್ತಿ ಎರಡೂ ಬೇರೆ ಬೇರೆ. ಈ ವ್ಯಕ್ತಿತ್ವ ಬಹಳ ಮಟ್ಟಿಗೆ ದ್ವಂದ್ವ. ಈ ಕಲಾ ವ್ಯಕ್ತಿತ್ವವನ್ನು ಒಂದು ವ್ಯಕ್ತಿತ್ವ ಎನ್ನುವುದಕ್ಕಿಂತ ಅದೊಂದು ಮಾಧ್ಯಮ ಎನ್ನುವುದು ಸಮರ್ಪಕ. ಕವಿ ಅಥವಾ ಕಲಾವಿದ ಈ ಮಾಧ್ಯಮದ ಮೂಲಕ ಅಭಿವ್ಯಕ್ತಪಡಿಸುವುದು ತನ್ನ ವೈಯಕ್ತಿಕವಾದ ವ್ಯಕ್ತಿತ್ವವನ್ನಲ್ಲ ಅಥವಾ ಲೋಕದ ಯಥಾವತ್ತಾದ ಭಾವನೆಗಳನ್ನಲ್ಲ. ಆತ ಅವುಗಳಿಂದ ಬಿಡುಗಡೆಯನ್ನು ಪಡೆಯುವ ಕೌಶಲವನ್ನು ನಾವು ಕೃತಿಯಲ್ಲಿ ಕಾಣುತ್ತೇವೆ. ಆದುದರಿಂದ ಕೃತಿ ಏನಿದ್ದರೂ ಕವಿಯ ವ್ಯಕ್ತಿ ಜೀವನದ ಯಥಾವತ್ತಾದ ಚಿತ್ರವೆಂದು, ಈ ಕಾರಣದಿಂದ ಕವಿ ಜೀವನದ ವಿವರಗಳಿಂದ ಕೃತಿಯ ಗುಣದೋಷಗಳ ವಿವರಣೆಗೆ ಪ್ರಯತ್ನಿಸಬಹುದೆಂದು ಹೊರಡುವುದು ಸರಿಯಲ್ಲ. ಒಂದು ವೇಳೆ ಕವಿಕೃತಿಯ ಹಲವು ಅಂಶಗಳಿಗೂ ಕವಿ ಜೀವನ ಚರಿತ್ರೆಗೂ ನಿಕಟವಾದ ಸಂಬಂಧ ಕಂಡುಬಂದರೂ ಸಹ ಆ ಕೃತಿ ಅದನ್ನು ರಚಿಸಿದ ಕವಿ ಜೀವನದ ನಕಲೆಂದು ಖಂಡಿತ ಭಾವಿಸಬಾರದು. ಕಲಾಕೃತಿ ಹೆಚ್ಚೆಂದರೆ ಕಲಾವಿದನ ಒಂದು ಕನಸು ಎನ್ನಬಹುದು, ಅಥವಾ ಅದು ತನ್ನ ನಿಜವಾದ ವ್ಯಕ್ತಿತ್ವವನ್ನು ಮರೆಮಾಡಿಕೊಳ್ಳಲು ಆತ ಧರಿಸಿದ ಮುಖವಾಡವಾಗಬಹುದು, ಅಥವಾ ಅದು ಕವಿ ತಾನು ಯಾವ ಬದುಕಿನಿಂದ ತಪ್ಪಿಸಿಕೊಳ್ಳಲು ಬಯಸುವನೋ ಅಂಥ ಬದುಕಿನ ಚಿತ್ರವಾಗಿರಬಹುದು. ಆದ ಕಾರಣ ಕವಿಯ ಕಾವ್ಯದ ಪಾತ್ರಗಳಲ್ಲಿ, ಆತ ಕೃತಿಯಲ್ಲಿ ವ್ಯಕ್ತಪಡಿಸುವ ಭಾವನೆಗಳಲ್ಲಿ, ಧ್ಯೇಯಗಳಲ್ಲಿ ಕವಿಯೇ ನಿಂತು ನುಡಿಯುತ್ತಿರುವನು ಎಂದಾಗಲಿ, ಅದು ಕವಿ ತಾನು ಬಾಳಿನಲ್ಲಿ ಬದುಕಿದ ಪರಿಯ ಚಿತ್ರಣವೆಂದಾಗಲಿ ಭಾವಿಸುವುದು ಅಷ್ಟು ಸರಿಯಾಗುವುದಿಲ್ಲ. ಅಷ್ಟೇ ಅಲ್ಲ, ಕವಿಯ ಕಾವ್ಯ ಒಂದು ಆದರ್ಶ ಸ್ಥಿತಿಗೆ ಕವಿ ಏರಲು ಸಂಕಲ್ಪಿಸಿದ ಹಾರೈಕೆಯೇ ಹೊರತು ಅವನು ಕವಿಯಾಗಿ ಬದುಕಿದ ಹಲವು ಕ್ಷಣಗಳ ಚಿತ್ರವೇ ಹೊರತು ಅವನು ಲೋಕದಲ್ಲಿ ಬಹುಪಾಲು ಬದುಕಿದ ವಾಸ್ತವ ಸ್ಥಿತಿಯ ಚಿತ್ರಣವಾಗಲಾರದು. ಕವಿಗಳು ತಮ್ಮ ವಾಸ್ತವ ಜೀವನದಲ್ಲಿರುವುದಕ್ಕಿಂತ ಕಾವ್ಯಾನುಶೀಲನ ಕಾಲದಲ್ಲಿ ಉತ್ತಮ ವ್ಯಕ್ತಿಗಳಾಗಿದ್ದರು, ಅಥವಾ ಅವರು ತಮ್ಮ ಅತ್ಯುತ್ತಮ ಕೃತಿ ರಚನೆಯ ಮುಹೂರ್ತಗಳಲ್ಲಿ ಅತ್ಯುತ್ತಮವಾಗಿ ಬದುಕಿದ್ದರು ಎಂದು ಭಾವಿಸುವುದು ಒಳ್ಳೆಯದು. ಉಳಿದ ಹಾಗೆ ಅವರು ತೀರಾ ಸಾಮಾನ್ಯರಿಗಿಂತ ಭಿನ್ನವಾದ ಅಡ್ಡಹಾದಿಗಳನ್ನು ತುಳಿದಿರಬಹುದು. ಕವಿಕೃತಿಯಲ್ಲಿ ಕಂಡುಬರುವ ಜೀವನಕ್ಕೂ
ನಿಜವಾದ ಅವರವರ ವ್ಯಕ್ತಿ ಜೀವನಕ್ಕೂ ಯೋಜನೆಗಳ ಅಂತರ ಕಾಣಬಹುದು. ಸಮಸ್ತ ದುರ್ವ್ಯಾಪಾರಗಳನ್ನೆಲ್ಲ ಕೆಲವು ಸಮರ್ಥರಾದ ಲೇಖಕರಲ್ಲಿ ಕಾಣಬಹುದು. ಮನಃಶಾಸ್ತ್ರ ಅದಕ್ಕೂ ಕಾರಣಗಳನ್ನು ಊಹಿಸುತ್ತದೆ. ಸಿ.ಜೆ. ಯುಂಗ್ ಅವರು ಹೇಳುತ್ತಾರೆ, ಕಲಾವಿದನನ್ನು ಆಕ್ರಮಿಸುವ ಈ ಕಲಾ ಪ್ರವೃತ್ತಿ ಎಷ್ಟರ ಮಟ್ಟಿಗೆ ಅವನ ವ್ಯಕ್ತಿತ್ವವನ್ನು ಶೋಷಣೆಗೈಯಬಹುದೆಂದರೆ, ಆ ಕಲೆಗಾರನಲ್ಲಿ ಅಹಂಕಾರದ ಮೂಲವಾದ ಸ್ವಾರ್ಥ ಕ್ಷುದ್ರಾದಿ ಗುಣಗಳನ್ನೇ ಉಳಿಸುವಷ್ಟರ ಮಟ್ಟಿಗೆ. ಈ ದುರ್ಗುಣಗಳು ಅವನ ವ್ಯಕ್ತಿತ್ವ ಆ ಪ್ರಚಂಡ ಶಕ್ತಿಯ ಪ್ರವಾಹದಲ್ಲಿ ಕೊಚ್ಚಿ ಹೋಗದಂತೆ ತಡೆಯಲು ಅಗತ್ಯವಾದುವು. ಒಂದು ವಿಶೇಷ ಶಕ್ತಿ ಲಾಭ ಎಂದರೆ ಒಂದು ದಿಕ್ಕಿನಲ್ಲಿ ಅವನ ಚೇತನಕ್ಕೆ ಒದಗುವ ಅಪಾರ ಶಕ್ತಿ ವ್ಯಯ, ತತ್ಪರಿಣಾಮವಾದ ಒಂದು ಶೋಷಣೆ. ಮನಃಶಾಸ್ತ್ರ ಕವಿಯ ವ್ಯಕ್ತಿತ್ವದ ಬಗೆಗೆ ಹೀಗೆ ಹೇಳುತ್ತದೆ ಎಂದಾಗಲಿ, ಹೀಗೆ ಅಸ್ತವ್ಯಸ್ತವಾಗಿ ಬಾಳುವುದೇ ಉತ್ತಮ ಕಲೆಗಾರನ ಸಲ್ಲಕ್ಷಣವೆಂದಾಗಲಿ ಭಾವಿಸಿ, ಎಲ್ಲ ಬಗೆಯ ಕಲಾವಿದರು ತಮ್ಮ ಚಾರಿತ್ರ್ಯವನ್ನು ಸಮರ್ಥಿಸಿಕೊಳ್ಳತೊಡಗಿದರೆ ಅದಕ್ಕೆ ಅವರೇ ಹೊಣೆ, ಮನಃಶಾಸ್ತ್ರವಲ್ಲ. ಕಲಾ ಪ್ರವೃತ್ತಿ ಎಂದರೆ ವ್ಯಕ್ತಿಯೊಬ್ಬನನ್ನು ತನ್ನದೊಂದು ಉಪಕರಣವನ್ನಾಗಿ ಮಾಡಿಕೊಳ್ಳುವ ಪ್ರಬಲವಾದ ಶಕ್ತಿ. ಕಲಾವಿದನ ಸ್ಥಿತಿ ಹೀಗಿರುವಾಗ ಅವನ ಕೃತಿಯ ಮಹತ್ತನ್ನು ಗಮನಿಸಿ ಗೌರವಿಸದೆ ಅವನು ಎಡವಿ ಜಾರಿ ಬಿದ್ದುದನ್ನೇ ನೆನೆಯುವುದು ಎಷ್ಟೊಂದು ತಪ್ಪಾಗುತ್ತದೆ. ಆತ ಕವಿಯಾಗಿ ಎದ್ದಿದ್ದಾನೆ, ಮನುಷ್ಯ ವ್ಯಕ್ತಿಯಾಗಿ ಬಿದ್ದಿದ್ದಾನೆ. ಕೃತಿ ಹೊತ್ತು ತರುವ ಉಜ್ವಲ ಅನುಭವದ ಬೆಳಕಿನಲ್ಲಿ ವ್ಯಕ್ತಿ ಜೀವನದ ಸಣ್ಣ ತಪ್ಪುಗಳು ಕಾಲಕ್ರಮೇಣ ಮರೆತೇ ಹೋಗುತ್ತವೆ. ಆ ಹಿರಿಯ ಹೆಸರುಗಳಿಗೆ ಅವುಗಳ ಘನತೆಗೆ ತಕ್ಕ ಮಾನ್ಯತೆಯನ್ನು ಆ ಅನಂತರ ಬಂದ ಪೀಳಿಗೆ ಯಥೇಷ್ಟವಾಗಿ ಸಲ್ಲಿಸಿದೆ. ಅವರ ತಪ್ಪುಗಳನ್ನು ತೂಗಿ ನೋಡಿ ಅವು ಎಲ್ಲೋ ತಕ್ಕಡಿಯ ಮೇಲಿರುವ ಧೂಳು ಎಂದೆಣಿಸಲಾಗಿದೆ. ಅವರ ಅಪರಾಧಗಳು ಅಂದು ಕಡು ಕೆಂಪಾಗಿದ್ದರೆ ಇಂದು ಅವು ಹಿಮದಂತೆ ಬೆಳ್ಳಗಿವೆ. ಮಧ್ಯಸ್ಥಗಾರನೂ ಪಾಪ ವಿಮೋಚಕನೂ ಆದ ಕಾಲಪುರುಷನ ರಕ್ತಾರ್ಪಣೆಯಲ್ಲಿ ಆ ದೋಷಗಳು ಕೊಚ್ಚಿಕೊಂಡು ಹೋಗಿವೆ. ಏನಾದರೂ ಕಡೆಗೆ ಉಳಿಯತಕ್ಕದ್ದು ಕವಿಯ ಕೃತಿ ಹಾಗೂ ಅದರಲ್ಲಿ ಅಭಿವ್ಯಕ್ತವಾದ ಶಕ್ತಿ. ಕವಿ ಬದುಕಿದ್ದಾಗ ಕೂಡ ಅವನು ಯಾವ ಶಕ್ತಿಗೆ ಅಧೀನನಾಗಿದ್ದನೋ ಅದು ಆತನ ವೈಯಕ್ತಿಕ ಕುಂದು ಕರೆಗಳ ಬಗೆಗೆ ನಮ್ಮಂತೆ ಕೇವಲ ನೈತಿಕ ದೃಷ್ಟಿಯಿಂದ ವರ್ತಿಸುವಷ್ಟು ಕೃಪಣವಾಗಿರಲಿಲ್ಲ. ಕವಿಯ ವ್ಯಕ್ತಿತ್ವದಲ್ಲಿ ರಾಗದ್ವೇಷಾದಿಗಳಿಂದ ಬದ್ಧವಾದ ಲೋಕವ್ಯಕ್ತಿ ಬೇರೆ, ಮಹೋನ್ನತ ಹಾರೈಕೆಗಳಿಂದ ತುಡಿಯುವ ಕಲಾವ್ಯಕ್ತಿ ಬೇರೆ. ಒಂದು ಉಳಿಯತಕ್ಕದ್ದು, ಮತ್ತೊಂದು ಅಳಿಯತಕ್ಕದ್ದು. ಕಾವ್ಯಕ್ಕಿಂತ ಜೀವನ ದೊಡ್ಡದು. ಮಹಾವ್ಯಕ್ತಿಗಳ ಜೀವನ ಕವಿಗಳ ಕಾವ್ಯದ ವಸ್ತುವಾಗಿ ಅದರ ಉಳಿವಿಗೂ ಕಾರಣವಾಗುತ್ತದೆ ಎಂಬುದನ್ನು ಮರೆಯಬಾರದು. ಆದರೆ ಕವಿ ಜೀವನದ ಬಗ್ಗೆ ಆ ಮಾತು ಬೇರೆ. ಕೇವಲ ವ್ಯಕ್ತಿಯೊಬ್ಬನ ಬಹಿರಂಗ ಜೀವನವನ್ನು ಗಮನಿಸಿ ಅವನ ಅಂತರಂಗದ ಜೀವನದ ಪರಿಗಳನ್ನು ನಾವು ನಿರ್ಣಯಿಸುವುದು ಅಸಾಧ್ಯ. ಎಲ್ಲೋ
ಒಂದೆರಡು ಪ್ರಸಂಗಗಳಲ್ಲಿ ವ್ಯಕ್ತಿ ನಡೆದುಕೊಂಡ ವಿವರಗಳಿಂದ ಅವನ ಸಮಸ್ತ ಜೀವನವನ್ನು ನಾವು ಅಳೆದು ತೂಗಬಲ್ಲೆವೇ? ಅಥವಾ ವ್ಯಕ್ತಿಯ ಸಮಸ್ತ ಜೀವನವೂ ಅವನ ಬಹಿರಂಗ ವರ್ತನೆಗಳಲ್ಲಿ ಸಂಪೂರ್ಣವಾಗಿ ವ್ಯಕ್ತವಾಗಲು ಸಾಧ್ಯವೇ? ಒಬ್ಬನ ಜೀವನವನ್ನು ಮತ್ತೊಬ್ಬ ಎಷ್ಟರ ಮಟ್ಟಿಗೆ ಕಾಣಬಲ್ಲ? ಇನ್ನೊಬ್ಬರ ಜೀವನವನ್ನಿರಲಿ, ನಮ್ಮ ಅಂತರಂಗದ ಜೀವನವನ್ನೇ ನಾವು ಎಷ್ಟರ ಮಟ್ಟಿಗೆ ಕಂಡಿದ್ದೇವೆ? ವ್ಯಕ್ತಿತ್ವ ಎನ್ನುವುದು ಅಷ್ಟು ಸರಳವಲ್ಲ. ಅದಕ್ಕೆ 100 ಪದರಗಳಿವೆ. ಮನಃಶಾಸ್ತ್ರವು ಯಾವುದೋ ಒಂದು ಪದರದಲ್ಲಿ ನಿಲ್ಲುವುದಷ್ಟೇ. ಹೀಗಿರುವಾಗ ಬಹುಮುಖ ವ್ಯಕ್ತಿಯಾದ ಕವಿಯ ಜೀವನವನ್ನು ಅವನ ಜೀವನ ಚರಿತ್ರೆಯ ಒಂದೆರಡು ಪ್ರಸಂಗಗಳ ಆಧಾರದಿಂದ ಯಾವುದೋ ನಿರ್ಣಯಕ್ಕೆ ಬಂದು ಅದನ್ನು ಅವನ ಕೃತಿ ವಿಮರ್ಶೆಗೆ ಬಳಸುವುದು ಸಾಧುವೇ? ಹಡಗಿನ ಬಹುಭಾಗ ನೀರಿನಲ್ಲಿರುತ್ತದೆ. ಮೇಲೆ ಕಾಣುವುದು ಅದರಲ್ಲಿ ಒಂದು ಭಾಗ ಮಾತ್ರ. ಮಹಾಸಾಗರದಲ್ಲಿ ತೇಲುವ ಹಿಮ ಪರ್ವತಗಳ ಮೇಲ್ಭಾಗ ಮಾತ್ರ ನಾವಿಕರಿಗೆ ಕಾಣಿಸುವುದು. ಅದರ ಮುಕ್ಕಾಲು ಭಾಗವೆಲ್ಲ ಸಮುದ್ರದ ಒಳಗೆ. ಅಂತೆಯೇ ಕವಿಯ ವ್ಯಕ್ತಿತ್ವದ ಬಹುಭಾಗ ನಮಗೆ ಅಗೋಚರವಾದ ಸಂಯಮಪೂರ್ಣವಾದ ಪರಿಭಾವನೆಯಲ್ಲಿ ಮುಳುಗಿರುತ್ತದೆ. ಅಲ್ಲಿಂದಲೇ ಕಾವ್ಯ ಸೃಷ್ಟಿ. ಬಹಿರಂಗದಲ್ಲಿ ಅವನ ಬದುಕು ಒಂದು ಬಗೆಯ ಅಸಂಯಮ ಪ್ರವೃತ್ತಿಯಿಂದ ತುಂಬಿದಂತೆ ಕಂಡರೂ ಕಾವ್ಯ ಕಲೆಯ ಉಗಮ ಅಂತರಂಗದ ಸೃಷ್ಟಿಶೀಲವಾದ ಸಂಯಮದಿಂದಲೇ. ಹಾಗಾದರೆ ಕವಿಯ ಜೀವನ ಚರಿತ್ರೆ ಕವಿಯ ಕೃತಿ ವಿಮರ್ಶೆಯಲ್ಲಿ ಯಾವ ರೀತಿಯಲ್ಲಿಯೂ ನೆರವಾಗಲಾರದೆ? ಅಥವಾ ನಾವು ಅದನ್ನು ಬಳಸಿಕೊಳ್ಳಲೇಬಾರದೆ ಎಂಬ ಪ್ರಶ್ನೆ ಏಳುತ್ತದೆ. ಕವಿ ಜೀವನ ಚರಿತ್ರೆ ತನಗೆ ತಾನೇ ಪ್ರತ್ಯೇಕವಾದ ಜೀವನ ಚರಿತ್ರೆ ಎಂಬ ಸಾಹಿತ್ಯ ಪ್ರಕಾರವಾಗಿ ನಿಲ್ಲಲು ಸಾಧ್ಯ. ಅದಕ್ಕೆ ತನ್ನದೇ ಆದ ಸ್ವಾರಸ್ಯಗಳಿವೆ. ಅದರಲ್ಲಿ ಎಷ್ಟೋ ವೇಳೆ ತೀರಾ ಅಸಂಬದ್ಧವಾದ ಸಂಗತಿಗಳೂ ಇರುವುದುಂಟು. ಆದರೂ ಕವಿ ಮನೋಧರ್ಮವನ್ನು ಗುರುತಿಸಲು ಸಹಾಯಕವಾಗುವಂತಹ ಅಂಶಗಳನ್ನು ವಿಮರ್ಶಕನಾದವನು ಕಡೆಗಣಿಸಲಾಗುವುದಿಲ್ಲ. ಜೊತೆಗೆ ಕವಿಕೃತಿಯಲ್ಲಿ ಕಂಡುಬರುವ ಅಭಿವ್ಯಕ್ತಿಯ ಅರಕೆಗಳನ್ನು ತುಂಬಲು ಮತ್ತು ಕವಿ ಯಾವುದನ್ನು ಹೇಳಲು ಬಯಸಿದ್ದಾನೋ, ಆದರೆ ಕೃತಿಯಲ್ಲಿ ಅಂಥವನ್ನು ಹೇಳಲಾಗಲಿಲ್ಲವೋ ಅದನ್ನು ತುಂಬಿಕೊಡಲು ಕವಿಯ ಜೀವನ ಚರಿತ್ರೆಯಿಂದ ಸಹಾಯವಾಗಬಹುದು. ಕವಿಕೃತಿಗೆ ಪ್ರೇರಣೆಗಳನ್ನು ಒದಗಿಸಿದ ವ್ಯಕ್ತಿಗಳು, ಶಕ್ತಿಗಳು, ಅವನು ಪರಿಚಯ ಮಾಡಿಕೊಂಡ ಪುಸ್ತಕಗಳು, ಅವನ ಬದುಕನ್ನು ರೂಪಿಸಿದ ಘಟನೆಗಳು ಇತ್ಯಾದಿಗಳನ್ನು ಕವಿಕೃತಿಯ ಬೆಳಕಿನಲ್ಲಿ ಪರಿಶೀಲಿಸುವುದು ವಿಮರ್ಶೆಯ ವಲಯದಾಚೆ ನಿಲ್ಲುವ ತನಗೆ ತಾನೇ ಸ್ವಾರಸ್ಯವಾದ ಸಂಗತಿ. ಆದರೆ ಕವಿ ಜೀವನದ ಅಸಂಬದ್ಧವಾದ ಕ್ಷುಲ್ಲಕ ಸಂಗತಿಗಳನ್ನು ಮುಂದು ಮಾಡಿಕೊಂಡು ಸೊಗಸಾದ ಕವಿಕೃತಿಯ ಮೊಸರಿನಲ್ಲಿ ಕಲ್ಲು ಹಾಕುವ ಚಾಪಲ್ಯವೂ ಹಲವರನ್ನು ಕಾಡಿದೆ. ಹೀಗಾಗಿ ಕವಿಯ ಜೀವನ ಚರಿತ್ರೆಯ ಅಂಶಗಳಿಂದ ಕೃತಿ ವಿಮರ್ಶೆಗೆ ಕೆಲವು ಸಲ ಅನುಕೂಲವಾಗಿರುವುದಾದರೂ ಅನುಕೂಲಕ್ಕಿಂತ ಅನನುಕೂಲವಾಗುವ ಸಾಧ್ಯತೆಗಳೇ ಹೆಚ್ಚು. ನಿಜವಾದ ವಿಮರ್ಶಕ ಕೃತಿಯ ಆಸ್ವಾದನ ಸಮಯದಲ್ಲಿ ಕೃತಿ ವಲಯವನ್ನು ಮೀರಿ ಆಚೆಗೆ ಹೋಗುವುದಿಲ್ಲ. ಕಾವ್ಯಾವಲೋಕನದಲ್ಲಿ ನಮಗೆ ಕಾವ್ಯ ಪ್ರಧಾನವೇ ಹೊರತು
ಕವಿಯ ಜೀವನ ಚರಿತ್ರೆ ಅಲ್ಲ. ಅಧ್ಯಾತ್ಮ ಪಥದಲ್ಲಿ ನಡೆಯುವ ವ್ಯಕ್ತಿ ಸಾಧುವೋ ಸಂತನೋ ಮಠಾಧಿಪತಿಯೋ ಬಾಯಲ್ಲಿ ಒಂದು ಹೇಳುತ್ತಾ ಆಚರಣೆಯಲ್ಲಿ ಬೇರೊಂದು ಬಗೆಯಾಗಿ ನಡೆದರೆ ಜನತೆ ಅವನ ವಿಚಾರದಲ್ಲಿ ಗೌರವವನ್ನು ಕಳೆದುಕೊಂಡು ಕೂಡಲೇ ಬಹಿಷ್ಕರಿಸುತ್ತದೆ. ಆದರೆ ಕವಿಯ ಬಗೆಗೆ ಮಾತ್ರ ಅವನಲ್ಲಿ ಈ ಅಸಾಮಂಜಸ್ಯವನ್ನು ಕಂಡರೂ ಜನತೆ ಅದನ್ನು ಅಷ್ಟಾಗಿ ಗಮನಿಸದೆ ಅವನ ಕೃತಿಗಾಗಿ ಗೌರವಿಸುತ್ತಾ ಬಂದಿರುವುದು ಗಮನಾರ್ಹವಾದ ಸಂಗತಿ. ಕವಿ ಜೀವನ ಚರಿತ್ರೆಯ ಆಧಾರದಿಂದ ಕೃತಿ ಪರಿಶೀಲನೆಗೆ ತೊಡಗಬೇಕು ಎಂದರೆ ಕಾವ್ಯಾಸ್ವಾದ ಕಾಲದಲ್ಲಿ ಕೃತಿಯ ಮೇಲೆ ಕೇಂದ್ರೀಕೃತವಾಗಬೇಕಾದ ಗಮನವನ್ನು ಕವಿಯ ಜೀವನದ ಕಡೆ ತಿರುಗಿಸಬೇಕು ಎಂದು ಹೇಳಿದಂತಾಗುತ್ತದೆ. ಆದರೆ ವಾಸ್ತವವಾಗಿ ಕೃತಿಯ ವಿಚಾರದಲ್ಲಿ ನಾವು ಮಾಡುವ ಪ್ರಾಮಾಣಿಕವಾದ ವಿಮರ್ಶೆಯಾಗಲಿ ಪ್ರಶಂಸೆಯಾಗಲಿ ಕಾವ್ಯವನ್ನು ಕುರಿತದ್ದಾಗಿರಬೇಕೇ ಹೊರತು ಕವಿಯನ್ನಲ್ಲ. ಕವಿಯ ವ್ಯಕ್ತಿತ್ವ ಅನೇಕ ಶ್ರೇಣಿಗಳಲ್ಲಿ ಸಂಚರಿಸುತ್ತದೆ. ವಾದ್ಯವೊಂದರ ವಿವಿಧ ಸ್ವರಸ್ಥಾನಗಳ ಮೇಲಾಡುವ ವಾದಕನ ಬೆರಳುಗಳಂತೆ ಅವನ ಈ ಸಂಚಾರ ಶ್ರೇಣಿಯಲ್ಲಿ ಈ ಲೌಕಿಕವು ಅಂಥದೊಂದು ಸ್ವರಸ್ಥಾನವಾಗಬಹುದು. ಅವನು ಅಲ್ಲಿ ನಿಂತು ಒಮ್ಮೆ ಅಧ್ಯಾತ್ಮದ, ಒಮ್ಮೆ ಪ್ರೇಮದ, ಒಮ್ಮೆ ಸಾಮಾಜಿಕದ ವಿವಿಧ ಸ್ತರಗಳನ್ನು ಮುಟ್ಟಿ ಮುಟ್ಟಿ ಬರುತ್ತಾನೆ. ಅಧ್ಯಾತ್ಮದ ಮಜಲಿಗೇರಿದಾಗ, ಆ ಅನುಭವದ ಸ್ವರಸ್ಥಾನದಲ್ಲಿ ನಿಂತಾಗ ಅವನು ಅಧ್ಯಾತ್ಮ ಕವಿ. ಪ್ರೇಮದ ಮಜಲಿನಲ್ಲಿ ಪ್ರೇಮ ಕವಿ. ಹೀಗೆ ಆಯಾ ಅನುಭವವನ್ನು ಮುಟ್ಟಿ ಮಿಡಿದಾಗ